ನೋಡಿದಾಗ ಮನಸ್ಸು ಆನಂದವಾಗಿದೆ. ಇಲ್ಲೇ ಮರದ ಅಡಿಯಲ್ಲಿದ್ದು ಬಿಡೋಣ ಅನ್ನಿಸುತ್ತೆ. ನಿಲ್ಲಿಸು ವಿಶ್ವ, ನಾನು ನಮ್ಮ ಭವ್ಯ ಕಟ್ಟಡ ಬಗ್ಗೆ ಕನಸು ಕಾಣುತ್ತಿದ್ದರೆ ನೀನು ಈ ಕಾಡು ಮರಗಳನ್ನು ಕುರಿತು ಮಾತನಾಡುತ್ತಿರುವೆಯಾ? ಏನಾಗಿದೆ ನಿನಗೆ? ಈಗ ನಮ್ಮ ಆಳುಗಳನ್ನು ಕರೆದು ಎಲ್ಲಾ ಮರಗಳನ್ನು ಕಡಿಯೋಕೆ ಹೇಳು. ನಾಳೆಯಿಂದಲೇ ನಮ್ಮ ಕೆಲಸ ಪ್ರಾರಂಭ ಆಗಬೇಕು. ಸರಿ, ಆಯ್ತು, ಮಾಡುವೇನು. ಇಷ್ಟು ಸುಂದರವಾದ ಪರಿಸರವನ್ನು ಕಡಿಯಲು ಏನು ಮಾಡಲಿ? ಬದುಕಬೇಕಂದರೆ ಏನು ಮಾಡಲಿ? ಕಡಿಲೇಬೇಕು. ಪುಟಾಣಿ ಮಕ್ಕಳೇ ಕೇಳುವಿರ ಭವ್ಯ ಭಾರತದ ದುಸ್ಥಿತಿಯ, ಭವ್ಯ ಭಾರತದ ದುಸ್ಥಿತಿಯ. ಎದೆತ್ತ ನೋಡಿದರು ಮಾಲಿನ್ಯ, ಹೇಗೆ ಬಾಳುವೆವು ಈ ಜಗದಳು, ಹೇಗೆ ಬಾಳುವೆವು ಈ ಜಗದಳು. ಹಸಿರು ಉಸಿರಿನ ಕಾಡು, ತಿಳಿ ನೀರಿನ ಕೊಳವೀಡು, ಮಾಯವಾಗಿವೆ ಇಂದು, ಮಾಯವಾಗಿವೆ ಇಂದು. ಅಲ್ಲಲ್ಲಿ ಬಾಂಬು ಸಿಡಿತ, ಜನರ ಜೀವವು ಸುಡಿತ. ಅಲ್ಲಲ್ಲಿ ಬಾಂಬು ಸಿಡಿತ, ಜನರ ಜೀವವು ಸುಡಿತ. ಪುಟಾಣಿ ಮಕ್ಕಳೇ ಕೇಳುವಿರ ಭವ್ಯ ಭಾರತದ ದುಸ್ಥಿತಿಯ, ಭವ್ಯ ಭಾರತದ ದುಸ್ಥಿತಿಯ. ಬಯಲೆಲ್ಲ ಬರಿ ಧೂಳು, ಹಸಿರು ಬಾಗಿದ ಕಾಡು, ಬೆಟ್ಟ ಗುಡ್ಡವು ಗೋಡು, ಬೆಟ್ಟ ಗುಡ್ಡವು ಗೋಡು. ಪುಟಾಣಿ ಮಕ್ಕಳೇ ಕೇಳುವಿರ ಭವ್ಯ ಭಾರತದ ದುಸ್ಥಿತಿಯ, ಭವ್ಯ ಭಾರತದ ದುಸ್ಥಿತಿಯ. ಆತ್ಮೀಯರೇ, ದಯವಿಟ್ಟು ಮರಗಳನ್ನು ಕಡಿಯಲು ನಿಲ್ಲಿಸೋಣ. ನಮ್ಮ ದುರಾಸೆಗಾಗಿ ಯಾಕೆ ಮರಗಳಿಗೆ ಬಲಿ ಕೊಡಬೇಕು? ಮರಗಳು ಶುದ್ಧ ಹವೆ ನೀಡಿ ಪ್ರಾಣ ರಕ್ಷಿಸುವ. ಹಸಿರೇ ನಮ್ಮ ಉಸಿರು. ಮನೆಗೊಂದು ಮರ ನೆಟ್ಟರೆ ಊರಿಗೊಂದು ವನವಾಗಿದೆ. ಅಲ್ಲಿ ನೀರಿಲ್ಲ, ಇಲ್ಲಿ ತಂಪಿಲ್ಲ,